ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಆ್ಯಂಡ್ ವೆಲ್ಕಮ್ ಟು ವ್ಲಾಗ್ ವಿತ್ ಭರತ್ ರಾಜ್. ಎಲ್ಲ ನನ್ನ ಪ್ರೀತಿಯ ಆತ್ಮೀಯರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಜೊತೆಗೆ ನಮ್ಮ ಹೆಮ್ಮೆಯ ಮಹಿಳೆಯರಿಗೆ ವಿಶ್ವ ಮಹಿಳೆಯರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಂತಹ ಸುಂದರವಾದಂತಹ ದಿನ ಅಲ್ವಾ ಸ್ನೇಹಿತರೆ ಇವತ್ತು. ಮುಖ್ಯವಾಗಿ ಶುಭ ಶಿವರಾತ್ರಿ, ಜೊತೆಗೆ ವಿಶ್ವ ಮಹಿಳೆಯರ ದಿನ. ಶಿವ ಶಕ್ತಿ ಸಂಕೇತವಾದಂತಹ ಅರ್ಥಪೂರ್ಣವಾದಂತಹ ದಿನ ಇವತ್ತು. ಪ್ರತಿ ಶಿವರಾತ್ರಿಯಲ್ಲಿ ನಾವು ನಮ್ಮ ಮನೆ ಹತ್ರ ಇರುವಂತಹ ಶಿವಪ್ಪನ ಗುಡಿಗೆ ಭೇಟಿ ನೀಡ್ತೀವಿ. ಜೊತೆಗೆ ನಮ್ಮ ಚಾಮರಾಜಪೇಟೆಯ ಈ ದೇವಾಲಯಕ್ಕೆ ನಮ್ಮ ಕುಟುಂಬದ ಎಲ್ಲರೂ ಸಹ ದರ್ಶನಕ್ಕೆ ಬರ್ತೀವಿ. ಈ ವರ್ಷ ನಮ್ಮ ಮಾದಪ್ಪನ ಈ ದೇಗುಲಕ್ಕೆ ನಿಮ್ಮನ್ನು ಸಹ ಕರೆದುಕೊಂಡು ಹೋಗೋ ಪ್ರಯತ್ನ ಈ ವಿಡಿಯೋಲಿ ನನ್ನದಾಗಿರುತ್ತೆ. ಬನ್ನಿ ಆತ್ಮೀಯರೇ, ಎಲ್ಲರೂ ಒಟ್ಟಿಗೆ ದೇವಾಲಯಕ್ಕೆ ಹೋಗೋಣ. ಹೊರಡೋಕ್ಕೂ ಮುಂಚೆ ಎಂದಿನಂತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸರಿ, ಹಾಗಿದ್ರೆ ಸ್ನೇಹಿತರೆ ಬನ್ನಿ ಎಲ್ಲರೂ ದರ್ಶನಕ್ಕೆ ಹೊರಡೋಣ. ಈ ದೇವಾಲಯ ಚಾಮರಾಜಪೇಟೆಯ ಮುಖ್ಯ ಕೇಂದ್ರ ಬಿಂದು ಅಂತಾನೆ ಹೇಳಬಹುದು. ಆತ್ಮೀಯರೇ ನೋಡಿ ದೇವಾಲಯ ಹೇಗೆ ಕಾಣಿಸ್ತಾ ಇದೆ ಅಂತ. ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದೆ. ಈ ತರಹದ ದೃಶ್ಯ ನೋಡೋದೇ ಬಹಳ ಆನಂದ ಕೊಡುತ್ತೆ. ಎಲ್ಲರೂ ಸಹ ಧರ್ಮದರ್ಶನದ ಸರದಿ ಸಾಲಿನಲ್ಲಿ ನಿಂತ್ವಿ. ನಿಧಾನಕ್ಕೆ ಸಾಲು ಮುಂದುವರಿಯುತ್ತಾ ಇತ್ತು. ನಡೀತಾ ನಡೀತಾ ನಾವು ನಮ್ಮ ಹಿರಿಯರು ಹೇಳಿದಂತಹ ಶಿವಪ್ಪನ ಕಥೆಗಳು, ಅಂದರೆ ಶಿವಪ್ಪ ಹಾಗೂ ಪಾರ್ವತಮ್ಮನ ವಿವಾಹ, ಶಿವಪ್ಪ ಲೋಕ ಕಲ್ಯಾಣಕ್ಕೋಸ್ಕರ ಹಾಲಾಹಲವನ್ನು ಕುಡಿದು ನೀಲಕಂಠರಾಗಿದ್ದು, ಶಿವಪ್ಪನ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ಹೊರಟ ವಿಷ್ಣು ಹಾಗೂ ಬ್ರಹ್ಮದೇವರ ಕತೆ, ಗಂಗೆಯನ್ನು ತನ್ನ ಜಟೆಯಲ್ಲಿ ಧರಿಸಿದಂತಹ ಕತೆ, ಬೇಡರ ಕಣ್ಣಪ್ಪನ ಕತೆ ಹಾಗೂ ಮುದ್ದು ಮಾದಪ್ಪನ ಕತೆ, ಹೀಗೆ ಹಲವು ನಮಗೆ ತಿಳಿದಿರುವಂತಹ ಶಿವಪ್ಪನ ಕುರಿತ ಕಥೆಗಳನ್ನು ಮನಸ್ಸಿನಲ್ಲಿ ಜ್ಞಾಪಿಸಿಕೊಳ್ಳುತ್ತಾ ಮುಂದೆ ಮುಂದೆ ಸಾಕ್ತಾ ಇದ್ವಿ. ನೋಡ್ತಾ ನೋಡ್ತಾ ದೇವಾಲಯದ ಮುಂಭಾಗಕ್ಕೆ ಬಂದು ತಲುಪಿದ್ವಿ. ಇಲ್ಲಿ ಜಾನಪದ ಕಲಾವಿದರಿಂದ ಜಾಗರಣೆ ಪ್ರಯುಕ್ತ ಮಹಾದೇಶ್ವರ ಸ್ವಾಮಿ ಕಥೆಯನ್ನು ಹಾಡ್ತಿದ್ರು. ಬಹಳ ಚೆನ್ನಾಗಿತ್ತು. ನಂತರ ನಮ್ಮಮ್ಮ ಶಿವಪ್ಪನ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆಯನ್ನು ಕೊಟ್ಟರು. ಅದನ್ನು ಸ್ವಾಮಿ ಪಾದಕ್ಕೆ ಸಮರ್ಪಿಸಿ ದರ್ಶನಕ್ಕೆ ಹೊರಟ್ವಿ. ಸ್ವಾಮಿಯ ದರ್ಶನವಾದ ಮೇಲೆ ಉತ್ಸವ ಮೂರ್ತಿ ಇಟ್ಟಿರುವಂತಹ ಸ್ಥಳಕ್ಕೆ ಬಂದ್ವಿ. ನೋಡಿ ಅದೆಷ್ಟು ಸುಂದರವಾದ ದೇವಾಲಯದ ರೀತಿ ಮಾಡಿದ್ದಾರೆ ಅಂತ. ಒಳಗಡೆ ಲೈಟಿಂಗ್ಸ್ಗಳು ಮಾತ್ರ ಸೂಪರ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ಮಾದಪ್ಪನ ಉತ್ಸವ ಮೂರ್ತಿಯನ್ನ. ದೇವರ ದರ್ಶನವನ್ನು ಮಾಡಿ ಹೊರಗಡೆ ಬಂದ್ವಿ. ಎಲ್ಲರೂ ಜಾಗರಣೆಗೆ ಸಿದ್ಧರಾಗಿದ್ದರು. ಹೊರಗಡೆ ಬರುವಾಗ ಈ ಮೂರ್ತಿ ಬಹಳ ಸೊಗಸಾಗಿ ಕಾಣ್ತಾ ಇತ್ತು. ನೋಡಿ, ಶಿವಪ್ಪ ಹಾಗೂ ಪಾರ್ವತಮ್ಮ ವ್ಯವಸಾಯ ಮಾಡ್ತಿರೋದು. ದರ್ಶನದ ನಂತರ ಇಲ್ಲೇ ಸ್ವಲ್ಪ ಹೊತ್ತು ಈ ಸಂಭ್ರಮದ ಕ್ಷಣಗಳನ್ನೆಲ್ಲ ಕಣ್ತುಂಬಿಕೊಂಡ್ವಿ. ನಂತರ ನಾವು ಮುಂದೆ ಹೊರಟಿದ್ದು ಪಕ್ಕದಲ್ಲಿರುವಂತಹ ಧರ್ಮಶಾಸ್ತ್ರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಗುಡಿಗೆ. ಸ್ವಾಮಿಗೆ ಶರಣೆಂದು ನಮಸ್ಕರಿಸಿ ಮುಂದೆ ಹೊರಟಿದ್ದು ನಾವು ಬ್ರಹ್ಮಕುಮಾರಿಸ್ ಅವರ ಈ ಸ್ಥಳಕ್ಕೆ. ಇಲ್ಲಿ ಬೃಹತ್ ಲಿಂಗ ಹಾಗೂ ದ್ವಾದಶ ಜ್ಯೋತಿರ್ಲಿಂಗದ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬಹಳ ಅದ್ಭುತವಾಗಿತ್ತು.
ಎಲ್ಲ ಸುಂದರವಾದಂತಹ ದೃಶ್ಯಗಳನ್ನೆಲ್ಲ ನೋಡಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಒಂದು ಫೋಟೋ ತಗೋಬೇಕು ಅನ್ನಿಸ್ತು, ಅದಕ್ಕೆ ಫೋಟೋ ತಗೊಂಡ್ವಿ. ನಂತರ ಮನೆ ಕಡೆಗೆ ನಮ್ಮ ಪಯಣ. ನೋಡಿದ್ರಲ್ಲ ಆತ್ಮೀಯರೇ, ಇದಾಗಿತ್ತು ನಮ್ಮ ಶಿವರಾತ್ರಿಯ ಸಂಭ್ರಮ. ಹೇಗನ್ನಿಸ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸರಿ, ಹಾಗಿದ್ರೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಶ್ರೀರಾಮ್. ಓಂ ನಮಃ ಶಿವಾಯ.